ಇದು ಪ್ರೇಮ ಕಾವ್ಯ ಶುಕ್ರವಾರದ ಎಪಿಸೋಡ್ ಅಂದರೆ ಎಸ್ಟರ್ಡೇ ಎಪಿಸೋಡೇ ಕಂಟಿನ್ಯೂ ಆಗಿರುತ್ತೆ. ಇಲ್ಲೇ ಎಲ್ಲರೂ ಕಲ್ಯಾಣಿ ಅಳ್ತಾ ಇರ್ತಾಳೆ. ಎಲ್ಲರೂ ಮನೆಯವರೆಲ್ಲ ತುಂಬ ಶಾಕ್ ಆಗಿ ನಿಂತಿರ್ತಾರೆ. ಮಾದೇವ ಇದು ಮತ್ತು ನಿಮ್ಮ ತಂದೆ ಮಾಡಿರೋ ಪಾಪ ನಮ್ಮನ್ನು ಸುಡ್ತೈತಿ, ಈ ಹೊರೆ ನಮ್ಮ ಮೇಲೆ ಇದೆ, ಹೆಂಗೆ ಅದಕ್ಕೆ ನಾನು ಈ ಮನೆಯಲ್ಲಿ ಉಳಿಸ್ಕೊಂಡಿದ್ದೀನಿ, ನಿಂದ ಅಭಿಪ್ರಾಯ ಏನು ಅಂತಂದೆಲ್ಲ ಕೇಳ್ತಾ ಇದ್ದ. ಅವಾಗ ಪ್ರತಿಯೊಬ್ಬರು ಶಾಕ್ ಆದಾಗ ಅವಾಗ ಅಮ್ಮ ನೀನೇನು ಹೇಳ್ತೀಯ ಅದೇ ನಿರ್ಧಾರ, ಅದೇ ಸರಿ ಅಮ್ಮ, ನಿನ್ನ ನಿರ್ಧಾರ ನಾನು ಒಪ್ಕೊತೀನಮ್ಮ, ನಾನೇನು ಇದು ಮಾಡಲ್ಲ ಅಂತೆಲ್ಲ ಕಲ್ಯಾಣಿಗೆ ಸಮಾಧಾನ ಮಾಡ್ತಾನೆ. ನೀನು ಹೆಂಗೆ ಹೇಳ್ತೀಯ ಹಾಗೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾನೆ. ಇವಾಗ ಇಲ್ಲಿ ಮಹೇಶ್ವರಿ ನೋಡಿದ್ರೆ ಹುರ್ಕೊತಾ ಇರ್ತಾಳೆ, ಇದೇನಿದು ಅಂತಂದೆಲ್ಲ ಹೇಳಿ ಮಾದೇವ ಅವ್ರ ಅಮ್ಮನ ಸಮಾಧಾನ ಮಾಡಿ ಕರ್ಕೊಂಡೋಗ್ತಾನೆ. ಶ್ರೀಧರ್ನು ಪಾಪ ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಇರಲಿ ಬಿಡು ಅಂತೆಲ್ಲ ಯಾರು ಏನೂ ಮಾತಾಡಲ್ಲ. ಇಲ್ಲಿ ಕಲ್ಯಾಣಿನ ಸಮಾಧಾನ ಮಾಡಿ ಈ ಕಡೆ ಇವರು ಪ್ರೇಮ ಮತ್ತು ರಾಮು ಹಾಗೂ ಅವರು ವಾಣಿ ಇರ್ತಾರಲ್ಲ, ಇವರು 3 ಜನ ಕ್ಲಿನಿಕ್ ರೆಡಿ ಮಾಡೋಣ ಅಂತೆಲ್ಲ ಹೇಳಿ ವಾಣಿ ಕೆಳಗಡೆ ಕ್ಲೀನ್ ಮಾಡ್ತೀನಿ ಅಂತ ಬಂದ. ಈ ಕಡೆ ಪ್ರೇಮ ಮೇಲ್ಗಡೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಬಿದ್ದುಬಿಡ್ತಾರೆ. ಬೀಳೋ ಟೈಮ್ ಒಳಗೆ ರಾಮ ಹಿಡ್ಕೊಂಡು ಅಲ್ಲಿ ಒಂದು ಸಾಂಗ್ ಬರುತ್ತೆ. ನೆಕ್ಸ್ಟ್ ಮತ್ತೆ ನಕ್ಕಂತ ಪ್ರೇಮ ಮತ್ತೆ ಧೂಳು ಅಂತೀನಂತ ಹೋಗ್ತಾಳೆ. ಧೂಳು ಅಂತೀನಂದ ಕಣ್ಣೊಳಗೆ ಧೂಳು ಬಿದ್ದಿರ್ತೈತೆ. ಮತ್ತು ರಾಮು ಅದು ಕಣ್ಣಲ್ಲಿ ಧೂಳು ಬಂದಿದ್ದೇನ ಅಂತ ನೋಡಿದ್ರೆ ಮತ್ತೆ ಅಲ್ಲಿ ಒಂದು ಸಾಂಗ್ ಬರುತ್ತೆ. ಮತ್ತು ಅಲ್ಲಿ ಒಂದು ಸಾಂಗ್ ಬಂದಾಗ ಈ ಕಡೆ ಎಲ್ಲ ಪ್ರತಿಯೊಂದು ಕುರ್ಜಿ ಟೇಬಲು ಅದೆಲ್ಲ ಮೇಜು ಎಲ್ಲವೂ ಪ್ರತಿಯೊಂದು ತೊಗೊಂಬಂದಿದ್ದ ಪ್ರೇಮ, ರಾಮ್ ಹಾಗೂ ಕಲ್ಯಾಣಿ, ವಾಣಿ, ಕಲ್ಯಾಣಿ ಅಲ್ಲ ವಾಣಿ, ಎಲ್ಲ ಸಾಮಾನು ಎಲ್ಲ ಕ್ಲಿನಿಕ್ ಥರ ಅರೇಂಜ್ ಮಾಡ್ತಾನೆ ಇರ್ತಾರೆ. ಎಲ್ಲವನ್ನು ಅರೇಂಜ್ ಮಾಡಿ ಮತ್ತು ರಾಮು ಈಗ ಬೋರ್ಡ್ ಬರೀತೀನಿ ಅಂತೆಲ್ಲ ಹೇಳ್ತಾನೆ. ಅವ್ನು ಬರೀತಾನೆ. ಕ್ಯೂರಿಯಾಸಿಟಿಯಿಂದ ಕುಂತಿರ್ತಾರೆ ವಾಣಿನೂ ಮತ್ತು ಪ್ರೇಮ ಇಬ್ಬರು. ಬೋರ್ಡಲ್ಲಿ ಏನು ಬರೀತಾರೆ ಏನಿಲ್ಲ ಅಂತಂದೆಲ್ಲ ಅವ್ರಿಗೂ ಗೊತ್ತಿರಲ್ಲ. ಅದರಲ್ಲಿ ರಾಮ್ ಬೋರ್ಡೆಲ್ಲ ಬರೆದಾದ್ಮೇಲೆ ನೋಡ್ತಾನೆ ಕಲ್ಯಾಣಿ ಕ್ಲಿನಿಕ್, ಡಾಕ್ಟರ್ ರಾಮ್ MBBS ಹೃದ್ರೋಗ ತಜ್ಞರು ಅಂತೆಲ್ಲ ಹೇಳಿ ಬರೆದಿರ್ತಾನೆ. ದೊಡ್ಡಮ್ಮ ನನ್ನ ಮನೆಯಿಂದ ಆಚೆ ಹಾಕಿರ್ಬೋದು, ಆದರೆ ಈ ಮಗ ನಾನು ಮಗ ಇದ್ದೀನಲ್ಲ, ನನ್ನ ಮನಸ್ಸಿಂದ ದೊಡ್ಡಮ್ಮನ ಆಚೆ ಹಾಕೋಕೆ ಸಾಧ್ಯನೇ ಇಲ್ಲ. ನನ್ನ ದೊಡ್ಡಮ್ಮನಿಂದಲೇ ನಾನು ಡಾಕ್ಟರ್ ಆಗೋಕೆ ಸಾಧ್ಯ. ನನ್ನ ಕನಸಿಗೆ ನನ್ನ ದೊಡ್ಡಮ್ಮ ನನ್ನ ಸಪೋರ್ಟ್ ಕೊಟ್ಟು ಎಲ್ಲ ಹೇಳ. ಆಗ ಪ್ರೇಮ ಇದ್ದು ರಾಮ್ ನಿನ್ನ ಕೆನ್ನೆಗೆಲ್ಲ ಬಣ್ಣ ಹತ್ತಿದೆ ಕಣೋ ಅಂತೇಳಿ. ಹೌದಾ ಒರೆಸ್ತೀನಿ ತಗೊಂಡ. ಹೌದಾ ಒರೆಸ್ತಾ ಇದೆಯಾ, ನಾನು ಜಾಸ್ತಿ ಮಾಡ್ತಾ ಇದೆಯಾ ಅಂದರೆ ಇಲ್ಲ ಕಣೋ. ಹೌದಾ ಹೋಗಿದೆ ಅಲ್ಲಿ ನೋಡು ಅಂಥೇಳಿ ಪ್ರೇಮನ ಮೂಗಿಗೆ ರಾಮ್ ಬಣ್ಣ ಹಚ್ತಾನೆ. ರಾಮ್ ಅಂತೆಲ್ಲ ಹೇಳಿ ರಾಮ್ ತೋಳಿಗೆ ಮೂಗಿಂದ ಬಣ್ಣ ಒರೆಸ್ಬಿಡ್ತಾನೆ. ಈಗ ಮತ್ತೆ ಬೋರ್ಡ್ ಹಾಕ್ತಾನೆ ಮೇಲೆ ಕಲ್ಯಾಣಿ ಕ್ಲಿನಿಕ್, ಡಾಕ್ಟರ್ ರಾಮ್ MBBS ಹೃದ್ರೋಗ ತಜ್ಞರು ಅಂತ. ಒಂದು ಕಡೆ ಪ್ರೇಮ ಇದು, ಒಂದು ಕಡೆ ಡಾಕ್ಟರ್ ರಾಮ್ MBBS ಹೃದ್ರೋಗ ತಜ್ಞ ಅಂತ ಬೋರ್ಡ್ ಇಟ್ಟು, ಇನ್ನೊಂದು ಕಡೆ ಪ್ರೇಮ ಕಾಂಪೌಂಡ್ರ್ ಅಂತ ಬೋರ್ಡ್ ಇಟ್ಟು ನಕ್ಕು ಬಿಡ್ತಾರೆ. ಇಲ್ಲ ನಕ್ಕು ಕ್ಲಾಪ್ಸ್ ಆಗ್ತದೆ. ಇದೇ ಟೈಮಿಗೆ ಮಾದೇವ ಮನೆಯಿಂದ ಹೊರಗಡೆ ಬರ್ತಿದ್ದಾನೆ. ಮಾದೇವ ಮನೆಯಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಮಾದೇವನಿಗೆ ಒಂದು ಫೋನ್ ಬರುತ್ತೆ. ಫೋನ್ ರಿಸೀವ್ ಮಾಡಿದಾಗ ಹಲೋ, ನಾವು ಯೂನಿವರ್ಸಿಟಿ ಕಡೆಯಿಂದ ಫೋನ್ ಮಾಡಿರೋದು ಅಂತ. ಹಲೋ ಹೇಳಿ ಸರ್, ಏನು ಅಂತಂದರೆ ಏನಿಲ್ಲಪ್ಪ, ನಿಮ್ಮ ಹೆಂಡತಿಗೆ ಸೀಟ್ ಕೇಳಿದ್ರೆಲ್ಲ ಸೀಟ್ ಸಿಕ್ಕಿದೆ, ನಾಳೆ ಕೊರಿಯರ್ ಬರ್ತಿದೆ, ಕೊರಿಯರ್ ರಿಸೀವ್ ಮಾಡಿಕೊಡ್ರಿ ನೀವು ಅಂತೆಲ್ಲ ಹೇಳ್ತಾರೆ. ಹೌದಾ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ಹೇಳ. ಹೌದಾ ಅಂತೆಲ್ಲ ಹೇಳಿ ಇದೇ ವಿಷಯ ಇವಾಗ ಹೇಳ್ಬಿಡ್ತೀನಿ ನಾನು. ಇವಾಗ ಏನು ಮಾಡ್ಬೇಕು ಸರ್ ನಾವು ಅಂತಂದರೆ, ಏನಿಲ್ಲ, ನೀವು ಅಡ್ಮಿಷನ್ ಮಾಡಿ ರಿಸಿಪ್ಟ್ ತೊಗೋಬೇಕು. ಅಡ್ಮಿಷನ್ ಮಾಡಿ ರಿಸಿಪ್ಟ್ ತೊಗೊಂಡು ಡೈಲಿ ಕಾಲೇಜಿಗೆ ಹೋಗಿ ಓದಬೇಕು ಅಂತೆಲ್ಲ ಹೇಳ್ದೆ. ಸರಿ, ಈ ವಿಷಯ ಇವಾಗ ಈ ಕಾಡ್ರಾಕ್ಷಸಿಗೆ ಹೇಳ್ಬಿಡ್ತೀನಿ ಅಂತ ಅದೇ ಟೈಮಿಗೆ ಕಾವ್ಯ ಅವ್ರ ಅಕ್ಕ ಪ್ರೇಮ ಫೋನ್ ಮಾಡಿರ್ತಾರೆ. ಮಾಡೋದಿಲ್ಲ, ಮೋಸ ಮಾಡಿ ನನ್ನ ಜೀವನ ಎಲ್ಲ, ನನ್ನ ಆಸೆ ಕನಸು ಎಲ್ಲ ಹಾಳು ಮಾಡಿಟ್ಟು ಇವಾಗ ಮತ್ತೆ ಸಾರಿ ಅಂತೆಲ್ಲ ಫೋನ್ ಮಾಡೋಕ್ಕೆ ಹೇಳ್ತೀಯಾ, ತಪ್ಪಾಯ್ತು ಕ್ಷಮಿಸು ಅಂತೆಲ್ಲ ಹೇಳಿ ಅವ್ರ ಅಕ್ಕನ ಬೈದೈತೆ. ಕಾವ್ಯ ಆಳ್ತಿರ್ತಾಳೆ. ಈ ಟೈಮಲ್ಲಿ ನಾವು ಮಾತಾಡೋದು ಸರಿ ಕಾಣಿಸಲ್ಲ ಅಂತೆಲ್ಲ, ಅದು ನಾನು ಮಾತಾಡಿದ್ರು ಕೇಳಲ್ಲ ಅಂತ ಪ್ರೇಮ ಏನು ಮಾಡ್ದೆ, ನನ್ನ ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳಿದ್ರು ಕೂಡ ವಾಯ್ಸ್ ಮೆಸೇಜ್ ಹಾಕಿರ್ತಾ, ನನ್ನಿಂದ ತಪ್ಪಾಯಿತು, ನನ್ನ ಈ ಥರ ನನ್ನ ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ, ನಿನ್ನ ಮದುವೆ ಹಿಂಗೆ ನಡೆದೋಗ್ತೈತಿ ಅಂತೆಲ್ಲ ಅಂತಂದೆಲ್ಲ ಅವ್ರ ತಂಗಿಗೆ ವಾಯ್ಸ್ ಮೆಸೇಜ್ ಹಾಕಿದ್ವಿ. ಹೀಗೆ ವಾಯ್ಸ್ ಮೆಸೇಜ್ ಹಾಕಿದ್ರೂ ಆದರೆ ಪ್ರೇಮ ಮಾತ್ರ ಏನೋ ರೆಸ್ಪಾನ್ಸೇ ಮಾಡಲ್ಲ. ಪ್ರೇಮ ಕಾವ್ಯ ಅದೆಲ್ಲ ಕೇಳಿಸ್ಕೊಂಡು, ನೀನು ಇದೆಲ್ಲ ನಾಟಕ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ, ನೀನೆಲ್ಲ ಈ ಥರ ಮೋಸ ಮಾಡಿ ಇಲ್ಲಿಂದ ಹೋಗಿ ಆಮೇಲೆ ಕ್ಷಮೆ ಕೇಳಿಬಿಟ್ರೆ ಮುಗಿತಾ, ನಾನೆಂದು ನಿನ್ನ ಕ್ಷಮಿಸಲ್ಲ. ಅದೇ ಟೈಮ್ಗೆ ಮಾದೇವ್ ಹೊರಗಡೆ ಬರ್ತಾವೆ. ಮಾದೇವು ಅಂತೆಲ್ಲ ಅವ್ರ ಚಿಕ್ಕಮ್ಮ ನಿಂದಿಸಿ ಕೇಳ್ತಾ ಇದ್ದ. ಆಮೇಲೆ
ಏನವ್ವ ಅಂತಂದರೆ ಏನಿಲ್ಲ ಕಣೋ, ನೀನು ಆ ಹುಡುಗಿ ಅಳಿದ್ರೆ ನೀನು ಅಳ್ತೀಯಾ? ನಾವು ಆ ಹುಡುಗಿ ಮುಂದೆ ಮಾತ್ರ ಕೆಟ್ಟೋನ್ ಥರ ನಡ್ಕೊಂತ ಆ ಹುಡುಗಿಯಿಂದ ಈ ಥರ ಯಾಕೋ ಆಡ್ತೀಯಾ ಅಂತೆಲ್ಲ ಅವ್ರು ಚಿಕ್ಕಮ್ಮ ಬಲ್ಲ. ಅದು ಚಿಕ್ಕಮ್ಮ ಅಮ್ಮ ಅದೇನಂತಂದರೆ ನನ್ನಿಂದ ಶಾನೆ ಬುದ್ಧಿವಂತೆ ಓದಬೇಕಂತ ಇದ್ಲು, ನನ್ನಿಂದ ಹಾಗೆ ಓದೆಲ್ಲ ನಿಂತೋಗಿದೆ, ದೊಡ್ಡ ಸೈಂಟಿಸ್ಟ್ ಆಗಬೇಕಂತೆಲ್ಲ ಆಸೆ ಎಲ್ಲ ಇದೆ ಕಣವ್ವ, ನನ್ನಿಂದ ಅವಳ ಆಸೆ ಕನಸೆಲ್ಲ ಇದಾಗಬಾರ್ದಲ್ಲ ಪ್ಲೀಸ್, ಅದಕ್ಕಂತ ಹೇಳಿ. ಹೌದಾ, ಅದಕ್ಕೆ ನಾನು ಈ ಥರ ನಡ್ಕೊತಾ ಇದ್ದೀನಿ ಅಂತೆಲ್ಲ ಕೆಟ್ಟದಾಗಿ ನಡ್ಕೊಂಡ್ರೆ ಅವಳಿಗೆ ಓದಬೇಕು ಅನ್ನೋ ಎಲ್ಲ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಸರಿ ಕಣಪ್ಪ ಅಂತೆಲ್ಲ ಇದೆ. ಅದೇ ನೀವು ಒಂದು ಮಾತು ಕೊಡಬೇಕು, ನೀವು ಈ ವಿಷಯ ಯಾವುದೇ ಕಾರಣಕ್ಕೂ ಪ್ರೇಮಗಾಗಲಿ ಅಥವಾ ಮನೆ ಬೇರೆ ಯಾರಿಗಾದ್ರೂ ಈ ವಿಚಾರ ಗೊತ್ತಾಗಬಾರ್ದು, ಪ್ಲೀಸ್ ನೀವು ನನಗೆ ಮಾತು ಕೊಡಬೇಕು ಅಂತೆಲ್ಲ ಕೇಳ್ತಾನೆ. ಹೌದಾ, ನೀನು ಎಷ್ಟು ನೋವು ನುಂಗ್ಕೊಂಡು ನೀನು ಕಾವ್ಯನ ಸಲುವಾಗಿ ಎಷ್ಟು ನೋವು ನುಂಗ್ಕೊಳ್ತಾ ಇದೆಯಾ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆಯಪ್ಪ. ಸರಿ, ನಾನು ಯಾರಿಗೂ ಹೇಳಲ್ಲ ಅಂತೆಲ್ಲ ಹೇಳಿ ಆ ಅಮ್ಮನೂ ಮಾತು ಕೊಡ್ತಾರೆ. ಆ ಅಮ್ಮ ಅಂದರೆ ಜಯಶ್ರೀ ಮೇಡಮ್ ಅವರು ಮಾತು ಕೊಟ್ಟು ಮಾದೇವನ ಕಣ್ಣೀರು ಒರೆಸ್ತಾರೆ ಜಯಶ್ರೀ ಮೇಡಮ್ ಅವರು. ಇದನ್ನು ಚೆನ್ನಾಗಿದೆ, ಇವರಿಬ್ಬರು ಬಾಂಡಿಂಗು ಚೆನ್ನಾಗಿದೆ. ನೆಕ್ಸ್ಟ್ ಮತ್ತೆ ಈ ಕಡೆ ಪ್ರೇಮ್ ರಾಮ ಅವರು ಇರ್ತಾರಲ್ಲ, ಅದೇ ಪ್ರೇಮ ಕಾಯ್ತಾ ಇರ್ತಾಳೆ, ಯಾರನ್ನ ಪೇಷಂಟ್ ಬರ್ತಾನೆ, ಯಾವ ಪೇಷಂಟು ಬಂದಿರಲ್ಲ, ಅಲ್ಲ ಇನ್ನೂ ಸ್ವಲ್ಪ ಸಮಯ ಬೇಕೇನಲ್ಲ, ಇಲ್ಲಿ ಕ್ಲಿನಿಕ್ ಇದೆ ಅಂತ ಎಲ್ಲರಿಗೆ ಗೊತ್ತಾಗಲಿಕ್ಕೆ ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ಒಂದು ಅಜ್ಜ ಬರ್ತಾನೆ. ಬನ್ನಿ ಕಾಲು ನೋವು, ಕೈ ನೋವು, ಜ್ವರ ಏನು ಅಂತ. ಇಲ್ಲ ಕಣವ, ಇಲ್ಲಿ ಕಡಿಮೆ ರೊಕ್ಕದಲ್ಲಿ ನಾಟಿ ಔಷಧಿ ಕೊಡ್ತಾರಂತೆ. ಇಲ್ಲ ತಾನು ಬರ್ರಿ, ನಾನು ಡಾಕ್ಟ್ರ್ ಎಲ್ಲ ನೋಡಿ, ನೀವು ಬ್ಯಾಡ ಕಣಪ್ಪ, ನೀನು ಡಾಕ್ಟ್ರು, ನೀನು ತುಂಬ ಚೆನ್ನಾಗಿ ಹೆಸರು ಮಾಡಿ ಅಂತ ಗೊತ್ತು, ಹಾಗಾಗಿ ಅಲ್ಲಿ ಹೋದರೆ ಜಗ್ಗಿ ಬಿಲ್ ಅಂತೆ ಗೊತ್ತಪ್ಪ ಅಂತೆ. ತಾತ ಅದು ಆಸ್ಪತ್ರೆ ಬೇರೆ, ಈ ಆಸ್ಪತ್ರೆ ಬೇರೆ, ಇದು ಕ್ಲಿನಿಕ್, ಬನ್ನಿ ತಾತ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಕರ್ಕೊಂಡೋಗಿ ಕೂಡಿಸು. ತಾತ ಉಸಿರು ತಗೊಳ್ಳಿ, ಉಸಿರು ಬಿಡಿ ಅಂತೆಲ್ಲ ಹೇಳಿ ರಾಮ್ ಟ್ರೀಟ್ಮೆಂಟ್ ಕೊಡ್ತಾನೆ. ರಾಮ್ ಟ್ರೀಟ್ಮೆಂಟ್ ಕೊಟ್ಟಾಗ ಹೌದು, ಹಳ್ಳಿ ಜನ ಅಲ್ಲ, ಅಜ್ಜ ತರಕಾರಿ ಎಲ್ಲ ತಂದಿರ್ತಾರೆ, ಹೀರೆಕಾಯಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ತರಕಾರಿ ತಂದು. ನಾನು ಆರಾಮಾಗ್ತೀನಲ್ಲಪ್ಪ ಅಂದ್ರೆ, ತಾತ ಆರಾಮಾಗ್ತೀನಿ, 2 ದಿವಸ ಸಾಕಷ್ಟೇ, ಆದರೆ ಈ ಟ್ಯಾಬ್ಲೆಟ್ಸ್ ಮರೀದೆ ತೊಗೋಬೇಕಂದ್ರೆ. ತಗೊಳಪ್ಪ, ನನ್ನ ಫೀಸ್ ಎಷ್ಟಂದರೆ, ತಾತ ಫೀಸು ಬೇಡ ತಾತ ಅಂದರೆ, ನೋಡಪ್ಪ ನನ್ನ ಕಡೆ ಇರೋದು ಇಷ್ಟೇ, ಇದನ್ನು ಒಪ್ಪಿಸ್ಕೋಬೇಕು, ಬೇಡ ಅಂತ ಹೇಳಂಗಿಲ್ಲ ಪ್ಲೀಸ್ ಅಂತ. ತಾತ ದಯವಿಟ್ಟು ಒಪ್ಪಿಸ್ಕೊಪ್ಪ ಅಂತ. ಕ್ಯಾರೆಟು, ಹೀರೆಕಾಯಿ ಮತ್ತು ಅದು ಮೆಣಸಿನ್ಕಾಯಿ ಎಲ್ಲ ಅದನ್ನೇ ಫೀಸ್ ಅಂತ ಒಪ್ಪಿಸ್ಕೊ ಅಂತ. ಸರಿ ತಾತ ಅಂತೆಲ್ಲ ಹೇಳಿ ರಾಮ್ ಖುಷಿ ಆಗ್ತಾನೆ. ಪ್ರೇಮ ಅಲೋ ರಾಮ್, ಮೊದಲನೇ ದಿನದ ಸಂಪಾದನೆ ತರಕಾರಿಗಳು ಭರ್ಜರಿ ಸಾಂಬಾರು ಮಾಡೋದು ರಾಮ್, ನಿನಗೆ ನಿನ್ನ ಹೆಸರು ಇನ್ನೂ ಚೆನ್ನಾಗಾಗುತ್ತೆ ಅಂತೆಲ್ಲ ಪ್ರೇಮ. ನೆಕ್ಸ್ಟ್ ಎಪಿಸೋಡಲ್ಲಿ ಹಂಗೆ ಮಾದೇವ ಬೇಕಂತ ಕಾವ್ಯನ ಸತಾಯಿಸ್ಬೇಕಂತೆಲ್ಲ ಹೇಳಿ ಅದು ರೂಮೆಲ್ಲ ಡೆಕೋರೇಷನ್ ಮಾಡಿದ. ರೂಮೆಲ್ಲ ಡೆಕೋರೇಷನ್ ಮಾಡಿದೆ. ನಿನ್ನನ್ನು ಅವತ್ತು ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ನೀನು ನನಗೆ ಏನಂತ ಹೇಳಿ ಆಗುತ್ತಾ, ಐ ಲವ್ ಯು ಅಂತ ಹೇಳಿ ನೀನು ನನಗೆ ಅಂತೆಲ್ಲ ಹೇಳ್ತಾರೆ. ನಾನು ಐ ಲವ್ ಯು ಅಂತ ಹೇಳಿನ ಅಂತ. ನೀನು ಐ ಲವ್ ಯು ಅಂತ ಹೇಳಿ ಅದಕ್ಕೆ ನಮ್ಮ ಜೀವನ ಶುರು ಮಾಡೋಣ ಅಂತೆಲ್ಲ ಹೇಳಿ ರಾಮ್ ಒಂದು ಮಾದೇವ ನಗ್ತಾ ಇರ್ತಾನೆ. ಆ ಪ್ರೇಮ ಇದ್ದು ನನ್ನ ಕನಸು ನಾನು ಈಡೇರಿಸ್ಕೊಂಡು ಹೆಂಗನ ಮಾಡಿ ಕಾವ್ಯ ನನ್ನ ಕನಸು ನನಸು ಮಾಡ್ಕೊಂಡು ನಾನು ಹೆಂಗನ ಮಾಡಿ ಯೂನಿವರ್ಸಿಟಿಯಲ್ಲಿ ಒಂದು ಸೀಟ್ ಪಡಿತೀನಿ, ಇದೆಲ್ಲ ಬೇಡ ಅಂತೆಲ್ಲ ಅದೆಲ್ಲ ಡೆಕೋರೇಷನ್ ಎಲ್ಲ ಕಿತ್ತಿ ಎಲ್ಲ ಹಾಳು ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇದು ನೆಕ್ಸ್ಟ್ ಎಪಿಸೋಡ್ ಆಗಿರುತ್ತೆ. ಮಾದೇವ ಇದೆಲ್ಲ ನಾಟಕ ಮಾಡ್ತಾ ಇದ್ದಾನಂತ ಪ್ರೇಮನಿಗೂ ಗೊತ್ತಿಲ್ಲ, ಅಥವಾ ಮನೆಯಲ್ಲಿ ಯಾರಿಗೂ ಮಾದೇವ ನಾಟಕ ಮಾಡ್ತಿದ್ದಾನಂತೇಳಿ ಇಲ್ಲಿ ಕಾವ್ಯಗೂ ಗೊತ್ತಿರಲ್ಲ, ಅಥವಾ ಮನೆ ಬಾಕಿ ಇನ್ಯಾರಿಗೂ ಗೊತ್ತಿಲ್ಲ. ಬಟ್ ಅವ್ರ ಚಿಕ್ಕಮ್ಮ ಅಂತ ಏನು ಬಂದಿದ್ದಾರಲ್ಲ ಈಗ ಜಯಶ್ರೀ ಮೇಡಮ್ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.